ನಮಸ್ಕಾರ. ನಾನಿವತ್ತು ಜವಾರಿ ದಪ್ಪ ಮೆಣಸಿನಕಾಯಿ ಗ್ರೇವಿನ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ನಾನಿಲ್ಲಿ ದಪ್ಪ ಮೆಣಸಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ನಾನಿಲ್ಲಿ ನಮಗೆ ಎಷ್ಟು ಬೇಕಷ್ಟು ದಪ್ಪ ಮೆಣಸಿನಕಾಯಿನ ತಗೊಂಡಿದ್ದೀನಿ. ಇದನ್ನೀಗ ಒಂದು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೋಡಿ ಬಿಸಿ ಮಾಡ್ಕೊಳ್ಳೋ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತೆ ಅನ್ನೋದು. ನೋಡಿ, ಈ ಥರ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಈ ಥರ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಹೀಗೆ ಬಂದಿದೆ ಇದು. ನೋಡಿದ್ರಲ್ವಾ? ಮಾತಾಡಿ. ನೋಡಿ, ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ಕಡೆ ಇಟ್ಕೊಂಡು ಇದಕ್ಕೆ ಬೇಕಾಗಿರೋ ಮಸಾಲೆಯನ್ನು ರೆಡಿ ಮಾಡ್ಕೊತೀನಿ. ನೋಡಿ, ಇದು ಶೇಂಗಾ ಪುಡಿ. ಶೇಂಗಾನ ಹುರಿದು ಪುಡಿ ಮಾಡಿಟ್ಕೊಂಡಿನಿ. ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ, ನೋಡಿರಿ, ಇದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ, ನೋಡಿರಿ, ಇದಕ್ಕೊಂದು ಸ್ವಲ್ಪ ಅರಿಶಿಣದ ಪುಡಿ ಹಾಕಿನಿ. ಮತ್ತು ಇದಕ್ಕೊಂದು ಸ್ವಲ್ಪ ರುಚಿಗೆ ಅಂಥೇಳಿ ಉಪ್ಪು ಹಾಕ್ಕೊಳಕತ್ತೀನಿ. ನೋಡ್ರಿ, ಈಗ ಉಪ್ಪು ಹಾಕ್ಕೊಂಡಿನಿ. ಇದನ್ನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡ್ರಿ. ನೋಡಿರಿ, ಈ ಥರ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊರಿ. ಎಲ್ಲ ಒಂದು ಸ್ವಲ್ಪ ಮಿಕ್ಸ್ ಆತಂದ್ರೆ ರುಚಿ ಬರ್ತೈತಿ. ಎಲ್ಲ ಉಪ್ಪು ಮಿಕ್ಸ್ ಆಗ್ಬೇಕು. ನೋಡಿರಿ ಹೆಂಗೆ ಬಂದೈತೆ ಅನ್ನೋದು. ನೋಡಿರಿ, ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿರಿ, ಬರೀ ಈಗ ದಪ್ಪ ಮೆಣಸಿನ್ಕಾಯಿ ನಾವು ಹುರಿದಿಟ್ಕೊಂಡಿದ್ವಿ ಅಲ್ರಿ, ಅದನ್ನು ನಾನಿಲ್ಲಿ 2 ಹೋಳ ಮಾಡಿಟ್ಕೊಂಡಿನಿ. ನೋಡಿರಿ, ಈ ಥರ ಚಾಕುಲಿ ಒಂದು ಸ್ವಲ್ಪ ಹಿಂಗೆ ಅದನ್ನು ಮಾಡಿಟ್ಕೋಬೇಕ್ರಿ. ನೋಡಿದ್ರಲ್ರಿ ನಾನು ಯಾವ ಥರ ಮಾಡಿಟ್ಕೊಂಡಂತ ಹೇಳಿ. ನೋಡಿರಿ, ಈಗ ನಾವು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಲ್ರಿ, ಅದನ್ನು ನೋಡಿರಿ ಹೆಂಗಾಗೈತೆ ಅನ್ನೋದು. ಇದನ್ನು ಈಗ ನಾನಿಲ್ಲಿ ದಪ್ಪ ಮೆಣಸಿನ್ಕಾಯಿಗೆ ತುಂಬೋದು. ನೋಡಿರಿ ಮಸಾಲೆಯನ್ನು ಇದ್ರೊಳಗೆ ಹಾಕಿ ಒಂದು ಸ್ವಲ್ಪ ಅದಕ್ಕೆ ತುಂಬ್ಕೋಬೇಕು. ನೋಡಿರಿ, ಈ ಥರ ನೋಡಿರಿ, ಹಿಂಗೆ ಎಲ್ಲ ಫುಲ್ಲಾಗಿ ಮೆಣಸಿನ್ಕಾಯಿ ಒಳಗೆ ತುಂಬಿ ಇಟ್ಕೊಂಬಿಡ್ರಿ. ನೋಡಿರಿ, ನಾ ಮತ್ತೊಂದು ತೋರಿಸ್ತೀನಿ ನಿಮಗೆ ಹೆಂಗೆ ತುಂಬ್ಕೊಳ್ಳೋದು ಅನ್ನೋದು. ನೋಡಿರಿ, ಮೆಣಸಿನ್ಕಾಯ್ದ ಎಣ್ಣೆ ಬಿಟ್ಕೊಂಡೈತಿ. ನೋಡಿರಿ ಈ ಥರ ತುಂಬೋದು. ನೋಡಿರಿ ಹೆಂಗೆ ತುಂಬಿನ ಅನ್ನೋದು. ನೋಡಿರಿ, ನಾ ಈ ಥರ ದಪ್ಪ ಮೆಣಸಿನ್ಕಾಯಿ ಒಳಗೆ ಮಸಾಲಿನ ತುಂಬೋದ ತೋರಿಸ್ಕೊಟ್ಟು. ನೋಡಿರಿ ಯಾವ ಥರ ಅನ್ನೋದು. ನೋಡಿದ್ರಲ್ರಿ, ಇದಕ್ಕೀಗ ನಾವಿಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋತೀವಿ. ನೋಡಿರಿ, ದಪ್ಪ ಮೆಣಸಿನ್ಕಾಯಿ ಹುರ್ಕೊಂಡಿದ್ದೀವಲ್ರಿ, ಅದ ಕಡಾನ್ಗಿ ಒಳಗೆ ನಾ ಇಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ ಹಾಕೊಂಡು ನೋಡಿರಿ, ಸ್ವಲ್ಪ ಅಂದ್ರೆ ಸ್ವಲ್ಪ. ಮತ್ತು ಇದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ನಾ ಜಜ್ಜಿಟ್ಕೊಂಡ್ರಿ ಮೊದಲ, ಅದನ್ನು ಇದಕ್ಕೆ ಹಾಕಿ. ನೋಡಿರಿ, ಎಣ್ಣೆ ಒಳಗೆ ಒಂದು ಸ್ವಲ್ಪ ಕೈ ಆಡಿಸಿಬಿಡ್ರಿ. ನೋಡಿರಿ, ಇದಕ್ಕೆ ಈಗ ನಾವು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ರಿ, ಎಲ್ಲ ತುಂಬಿ ನೋಡಿರಿ ಮಸಾಲೆ ಎಲ್ಲ ಹೆಂಗೆ ತುಂಬಿ ಅನ್ನೋದು, ಅದನ್ನೆಲ್ಲ ತುಂಬಿ ಇಟ್ಕೊಂಡಿದ್ದ. ಈಗ ನಾವು ಎಣ್ಣೆಗೆ ಹಾಕಿವಿ. ನೋಡಿದ್ರಿಲ್ರಿ, ಈ ಥರ ಒಂದು ಸ್ವಲ್ಪ ಹೊಳ್ಸಿ ಹಾಕ್ರಿ. ನೋಡಿರಿ,
ನೋಡ್ರಿ ನಾ ಯಾವ ಥರ ಮಾಡತ್ತೇನೆ ಅನ್ನೋದು. ಸ್ವಲ್ಪ ಎಣ್ಣೆ ಒಳಗೆ ಇವ 1 ನಿಮಿಷ ಹಿಂಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಬಿಡ್ರಿ. ಭಾಳ ಫ್ರೈ ಮಾಡ್ಕೋದಿಲ್ರಿ, ಇಲ್ಲಾಂದ್ರೆ ಮಸಾಲೆ ಬೆಚ್ಚ ಹೋಗತ್ರಿ. ನೋಡ್ರಿ ಈ ಥರ ಒಂದು ಸ್ವಲ್ಪ ಮಾಡ್ಕೊಂಡಿನಿ ನೋಡ್ರಿ. ಇದಕ್ಕೆ ನಾನಿಲ್ಲಿ 1 ಟೊಮಾಟೋನ ಅದನ್ನು ಮ್ಯಾಶ್ ಮಾಡಿ ಒಂದು ಸ್ವಲ್ಪ ನೀರು ಹಾಕಿ ನೋಡ್ರಿ ಈ ಥರ ಮಾಡಿ ಇಟ್ಕೊಂಡನು. ಇದನ್ನು ಹಾಕೊಂಡು ನೋಡ್ರಿ ದಪ್ಪ ಮೆಣಸಿನ್ಕಾಯಿಗೆ. ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಖಾರ ಹಾಕತ್ತೆ ನೋಡ್ರಿ. ನಮ್ಮ ಮನ್ಯಾಗ ಮಾಡಿಟ್ಕೊಂಡಿರುವ ಮಸಾಲೆ ಖಾರ ರೀ ಇದು, ಅದನ್ನು ನಾನಿಲ್ಲಿ ಹಾಕಾಕತ್ತೆ ನೋಡ್ರಿ. ನೋಡ್ರಿ ಇದಕ್ಕೆ ಮತ್ತು ಹೊಳ್ಳಿ ಮಸಾಲೆ ಉಳಿದಿರ್ತೈತಲ್ರಿ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಮತ್ತು ಕೊತ್ತಂಬರಿ ನೋಡ್ರಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿನ್ರಿ. ಇದು ನೋಡ್ರಿ ಈಗ ಒಂದು ಸ್ವಲ್ಪ ಹಿಂಗೆ ಅಳಿಗಾಡ್ಸ್ಕೊಂಬಿಡ್ರಿ. ಅಂದರೆ ಇದ್ರೊಳಗೆ ಒಂದು ಸ್ವಲ್ಪ ಕೈ ಆಡ್ಸಿರ ಆತ್ರಿ. ಈಗ ಇದು ಒಂದು 10 ರಿಂದ 15 ನಿಮಿಷ ಇನ್ನು ಕುದಿಬೇಕ್ರಿ ಇದು. ಇದಕ್ಕೆ ನೋಡ್ರಿ ಒಂದು ಸ್ವಲ್ಪ ಅಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೋಡ್ರಿ ನಮಗೆ ಗಟ್ಟಿ ಬೇಕಂಥೇಳಿ ಒಂದು ಸ್ವಲ್ಪ ನೀರು ಹಾಕಿನಿ. ನಿಮ್ಗೆ ಯಾವ ಥರ ಬೇಕಲ್ರಿ ಆ ಥರ ನೀವು ಮಾಡ್ಕೋಬೋದ್ರಿ. ನೋಡ್ರಿ ಈಗ ನೋಡ್ರಿ ಆಗೈತೇನ ನೋಡೋಣ ಬರ್ರಿ. ನೋಡ್ರಿ ಹೆಂಗೆ ಎಣ್ಣೆ ಬಿಟ್ಕೊಂಡೈತಿ. ಒಂದು 10 ರಿಂದ 15 ನಿಮಿಷ ನಾನಿಲ್ಲಿ ಕುದಿಸ್ಕೊಂಡೇನ್ರಿ. ನೋಡ್ರಿ ಯಾವ ಥರ ಬಂದೈತೆ ಅಂತ ಹೇಳಿ. ಇದಕ್ಕೆ ಒಂದು ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿನಿ ನೋಡ್ರಿ. ನೋಡ್ರಿ ಯಾವ ಥರ ಎಣ್ಣೆ ಬಿಟ್ಟೈತೆ ನೋಡ್ರಿ ಮ್ಯಾಗ ಕುದ್ದ ನೋಡ್ರಿ. ಈ ಥರ ಸಣ್ಣ ಉರಿ ಒಳಗೆ ಇದನ್ನು ಕುದಿಸಿ ಮಾಡಿರ ನೋಡ್ರಿ ಯಾವ ಥರ ಬಂದೈತೆ ಅನ್ನೋದು. ಶೇಂಗಾ ಈ ಥರ ಎಣ್ಣೆ ಬಿಟ್ಕೊಳ್ತೈತೆ ನೋಡ್ರಿ. ಅದರಲ್ರಿ ನೀವೇನಾರು ಹೊಸದಾಗಿ ನಮ್ಮ ಚಾನಲ್ ನೋಡಾಕತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸ್ನೊಳಗೆ ಕಮೆಂಟ್ ಮಾಡಿರಿ. ಧನ್ಯವಾದಗಳು ರೀ ವಿಡಿಯೋ ನೋಡಿದ್ದಕ್ಕೆ.